ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನೀವು ಜ್ಞಾನಿಗಳು, ದೇವ್ರನ್ನೇ ಹೋಲಿಸ್ಕೊಂಡವರು. ನಿಮ್ಮಂಥವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಆಶೀರ್ವಾದ ಮಾಡಿ. ಒಳ್ಳೇದಾಗಲಿ ಮಗಳೇ. ತಗೋ ಮಗಳೇ, ಇದನ್ನು ನಾವೆಲ್ಲರಿಗೂ ಕೊಡೋದಿಲ್ಲ, ದೈವಾನುಗ್ರಹ ಇರೋರಿಗೆ ಮಾತ್ರ. ನಿನ್ನ ಮುಖ ನೋಡ್ತಿದ್ರೆ ನಿನಗೆ ದೈವಾನುಗ್ರಹ ಇದೆ ಅನ್ನಿಸ್ತಿದೆ. ತಗೋ. ಸ್ವೀಕರಿಸು ಮಗು. ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಆಮೇಲೆ ತಿಂತೀನಿ. ಮುಗ್ದೆ, ಆ ದೇವರೇ ಕೊಟ್ಟಿರೋ ಪ್ರಸಾದ ಮತ್ತೆ ದೇವ್ರ ಮುಂದೆ ಇಡ್ತೀಯಾ? ನಿನ್ನಿಷ್ಟದಂತೆ ಆಗಲಿ, ಆದರೆ ತಿನ್ನೋದು ಮಾತ್ರ ತಡ ಮಾಡಬೇಡ ಮಗು. ಸರಿ ಬಾಬಾ. ಅಲಕ್ ನಿರಂಜನ್, ಅಲಕ್ ನಿರಂಜನ್. ಯಾರೇ ಅವನು? 50 ಸಲ ಬಡ್ಕೊಂಡಿದ್ದನ್ನೇ ಬಡ್ಕೊಂತಿದ್ದ. ನೀನೇನೋ ಅವನ ಹತ್ರ ಅಷ್ಟೊಂದು ಮಾತಾಡ್ತಾ ನಿಂತ್ಕೊಂಡಿದ್ದೆ. ಅವನು ಇವನು ಅಂತೆಲ್ಲ ಹೇಳ್ಬೇಡಿ ಅಮ್ಮ, ಅವರು ದೊಡ್ಡ ಜ್ಞಾನಿಗಳು. ಜ್ಞಾನಿನ ನೋಡಕೊಳ್ಳೆ ದೊಡ್ಡ ಕಳ್ಳ ಇದ್ದಂಗಿದ್ದಾನೆ. ಜ್ಞಾನಿ ಅಂತೆ ಜ್ಞಾನಿ. ಅವರು ನಾನು ಪ್ರೆಗ್ನೆಂಟ್ ಅಂತ ಕರೆಕ್ಟಾಗಿ ಹೇಳಿದ್ರಮ್ಮ. ಅವ್ನು ಹೇಳೇ ಗೊತ್ತಾಗ್ಬೇಕೇನೆ, ನೀನು ನೋಡಿದ್ರೆ ಗೊತ್ತಾಗೋದಿಲ್ವಾ? 7 ತಿಂಗಳು ಅಂತ ಕರೆಕ್ಟಾಗಿ ಹೇಳಿದ್ರು. ಅಯ್ಯೋ, ಜ್ಞಾನಿನೂ ಅಲ್ಲ ಮಣ್ಣಂಗಟ್ಟಿನೂ ಅಲ್ಲ. ಇವೆಲ್ಲ ಕಳ್ಳರ ಟೆಕ್ನಿಕ್ಕು. ಮನೆ ಸುತ್ತಮುತ್ತನೇ ಓಡಾಡ್ತಿರ್ತಾರೆ. ಯಾರ್ಯಾರ ಮನೇಲಿ ಯಾರ್ಯಾರು ಹೇಗೆ ಅಂತ ಎಲ್ಲ ವಿಷಯ ಚೆನ್ನಾಗಿ ತಿಳ್ಕೊತಾರೆ. ಒಂದಿನ ಯಾರು ಇಲ್ಲದೆ ಇರುವಾಗ ಮನೆಗೆ ನುಗ್ಗಿ ಇರೋ ಬರೋದನ್ನೆಲ್ಲ ಹೊತ್ಕೊಂಡು ಹೋಗ್ತಾರೆ. ದಿನ ಬೆಳಗಾದ್ರೆ ಟಿ ವಿನಲ್ಲಿ ಪೇಪರ್ನಲ್ಲೆಲ್ಲ ನೋಡೋದಿಲ್ವ ನಾವು? ಇಷ್ಟಕ್ಕೂ ಈ ಮನೆಯಲ್ಲಿ ಹೊತ್ಕೊಂಡು ಹೋಗೋವಂಥದ್ದು ಏನಿಲ್ಲ ಬಿಡು, ಬರೀ ಧೂಳೆ ಇರೋದು. ದೇವ್ರೆ, ಯಾರೋ ಬಾಬಾ ಬಂದು ಆಶೀರ್ವಾದ ಮಾಡಿ ಈ ಪ್ರಸಾದ ಕೊಟ್ಟರು. ನನಗೆ ಅವರ ಆಶೀರ್ವಾದದ ಜೊತೆ ನಿನ್ನ ಆಶೀರ್ವಾದನೂ ಬೇಕು. ಒಳ್ಳೇದು ಮಾಡು. ಜಾನು ಮಗಳೇ, ಬೇಗ ಬಾ ಅನ್ನಲ್ಲ. ಮೆಲ್ಗೆ ಮೆಲ್ಗೆ ಮೆಲ್ಗೆ. ಏನಪ್ಪ, ಏನಾಯ್ತು? ವಾಕಿಂಗ್ ಔಟ್ ಬರೋಣ ಬಾ. ವಾಕಿಂಗ? ತಡೀರಿ ಬಂದೆ. ಎಲ್ಲೋಗ್ತಿದೀಯಮ್ಮ? ನಾವು ಹೋಗೋದು ಲೇಟ್ ಆದರೆ ಬಿಸಿಲು ಜಾಸ್ತಿ ಆಗುತ್ತೆ. ಡಾಕ್ಟ್ರ್ ಏನು ಹೇಳಿದಾರೆ ಹೇಳು? ಬೆಳಿಗ್ಗೆ ಸಂಜೆ 2 ಟೈಮ್ ವಾಕ್ ಮಾಡಬೇಕು ಅಂತ ಹೇಳಿದಿರ್ತಾನೆ. ಬಾ ಹೋಗೋಣ. 1 ನಿಮಿಷ ಅಪ್ಪ. ಈಗ ತಾನೇ ಒಬ್ರು ಬಾಬಾ ಬಂದು ಆಶೀರ್ವಾದ ಮಾಡಿ ಪ್ರಸಾದ ಕೊಟ್ಟು ಹೋಗಿದ್ದಾರೆ. ಅದನ್ನ ತಿಂದು ಬರ್ತೀನಿ. ಪ್ರಸಾದನ ಬಂದು ತಿಂದ್ರೆ ಆಯ್ತು ಬಾಮ್ಮ. ಬಿಸಿಲು ಏರ್ತಾ ಇದೆ, ಅಷ್ಟರೊಳಗೆ ನಾವು ವಾಕಿಂಗ್ ಹೋಗ್ಬಿಟ್ಟು ಬಂದ್ಬಿಡೋಣ. ಬಾ 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 ಮೆಲ್ಗೆ. ಆಹಾ, ಎಂಥ ಒಳ್ಳೆ ವಾತಾವರಣ. ಬೆಳಗ್ಗೆ ಸಂಜೆ 2 ಸಮಯನೂ ವಾಕ್ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಳಿಯಂದ್ರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, 2 ಸಮಯನೂ ಜಾನುವಿನ ವಾಕ್ ಮಾಡಿಸ್ಬೇಕು ಅಂತ. ಎಂಥ ಒಳ್ಳೆ ಅಳಿಯಂದ್ರು, ನಿನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂತ. ಆ ಗಂಡನ ಪಡಿಬೇಕಾದ್ರೆ ನೀನು ಪುಣ್ಯ ಮಾಡಿದ್ದೆ. ಹೌದಪ್ಪ, ಅಂತ ಗಂಡನ್ ಪಡಿಬೇಕಂದ್ರೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು.
ಶ್ರೀ, ನೀನೇನು ಇಲ್ಲಿ? ಫಾರಿನ್ ಡೆಲಿಗೇಟ್ಸ್ ಜೊತೆ ಮೀಟಿಂಗ್ ಇತ್ತು, ಅದಕ್ಕೆ ಬಂದೆ. ಮೀಟಿಂಗಾ? ಈ ಡ್ರೆಸ್ಸಲ್ಲಿ? ಇನ್ನೇನು ಹೇಳಿ, ಟ್ರ್ಯಾಕ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡು ಪಾರ್ಕಿಗೆ ಬಂದಿದ್ದೀನಿ. ಯಾಕೆ ಬರ್ತಾರೆ? ಒಂದು ವಾಕ್ ಮಾಡಕ್ಕೆ ಬರ್ತಾರೆ, ಇಲ್ಲ ಜಾಗ್ ಮಾಡಕ್ಕೆ ಬರ್ತಾರೆ. ವಾಕ್ ಮಾಡಬೇಕಾಗಿದ್ರೆ ನಿಮ್ಮ ಮನೆ ಹತ್ರನೇ ಪಾರ್ಕ್ ಇತ್ತಲ್ಲ, ಅಲ್ಲೇ ವಾಕ್ ಮಾಡಬೇಕಾಯ್ತು. ಇಷ್ಟು ದೂರ ಈ ಪಾರ್ಕಿಗೆ ಯಾಕೆ ಬಂದೆ? ಈ ಪಾರ್ಕಲ್ಲಿ ಒಬ್ಳು ಏಂಜಲ್ ಬರ್ತಾಳೆ ಅಂತ ರಾತ್ರಿ ಕನಸು ಬಿದ್ದಿತ್ತು. ಅವಳನ್ನ ಹುಡ್ಕೊಂಡು ಬಂದೆ. ಸಿಕ್ಕಿದ್ಲು. ಇಲ್ಲ, ನನ್ನ ಕಣ್ಮುಂದೆ ಇದ್ದಾಳೆ. ಅಳಿಯಂದ್ರೆ ನೀವುಗಳು ಮಾತಾಡ್ತೀರಿ, ನಾನು ಹಾಗೆ ಒಂದು ರೌಂಡ್ ಹಾಕಿ ಬರ್ತೀನಿ. ಓಹ್ ಮಾವ, ಸಾರಿ, ನಾನು ನಿಮ್ಮನ್ನು ಮರ್ತೇ ಬಿಟ್ಟಿದ್ದೆ. ಮರಿತೀರ ಬಿಡಿ. ಏನೋ ಹೇಳಿದ್ರಲ್ಲ, ಏನು? ನೀವಿಬ್ಬರು ಮಾತಾಡ್ತೀರಿ, ನಾನು ಆ ಕಡೆ ವಾಕ್ ಮಾಡ್ಕೊಂಬರ್ತೀನಿ. ಸರಿ ಮಾವ. ಏನು ಶ್ರೀ, ಅಪ್ಪನ ಮುಂದೆನೇ ಏನೇನೋ ಮಾತಾಡ್ತೀಯ? ನಾವು ಹಾಗೆ ಮಾತಾಡೋಕ್ಕೆ ಲೈಸೆನ್ಸ್ ಇದೆಯಲ್ಲ. ಯಾರಿದ್ರೂ ಮಾತಾಡೋದೆ, ಯಾರಿಲ್ದೋದ್ರೂ ಮಾತಾಡೋದೆ. ನಾವು ನಮ್ಮಂತ ಇದ್ಬಿಡ್ಬೇಕು ಜಾನು. ಬಾ, ಒಂದು ರೌಂಡ್ ವಾಕ್ ಹೋಗೋಣ. ಮಾವ, ಜಾನು, ನಾನು ಹೊರಡ್ತೀನಿ. ಅಲ್ಲ, ಮನೆವರೆಗೂ ಬಂದಿದ್ದೀರಾ? ಕಾಫಿ ಕುಡ್ಕೊಂಡೋಗಿ ಬನ್ನಿ. ಹೌದು ಶ್ರೀ. ಸರಿ, ನಡೀರಿ. ಶ್ರೀ, ಯಾಕೆ ಇಲ್ಲೇ ನಿಂತ್ಬಿಟ್ಟೆ? ಒಂದು ಕಾಲ್ ಮಾಡಬೇಕಾಗಿತ್ತು, ನಾನು ಮಾಡಿ ಬರ್ತೀನಿ. ಒಳಗೆ ಹೋಗಿರ್ತೀಯಾ? ರೀ, ಹೇಳ್ರಿ ಮೇಲೆ. ಇಷ್ಟೊಂದಲ್ಲಿ ಮಲಗಿದ್ದೀರಾ? ಹಲೋ, ಹೇಳಿ ಮೇಲೆ. ಸರ್ ಏನ್ರಿ ನೀವು ಮಲಗಿದ್ರಲ್ರಿ? ನೀವು ನಮ್ಮ ನಾವು ಹೇಗ್ರಿ ಇರೋದು? ಸರ್, ಎಚ್ಚರವಾಗಿ ಇದೆ. ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಕಣ್ಣು ಹೇಳ್ದಂಗಾಯ್ತು. ಛೇ, ಹೋಗ್ಲಿ. ಡೌಟ್ ಬರೋವಾಗ ಯಾರಾದರೂ ಬಂದಿದ್ರಾ? ಯಾರೂ ಬಂದಿಲ್ಲ ಸರ್. ಈ ಮನೆಯವ್ರು ಬಿಟ್ಟರೆ ನೀವು ಒಬ್ಬರೇ ಬಂದಿರೋದು. ಹೌದಾ? ಪ್ರಸಾದನೇ ತಿನ್ನೋದು ಮರ್ತ್ಬಿಟ್ನಲ್ಲ. ನೋಡಿ, ಯಾರು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ನೀವು ಪ್ರತಿಯೊಬ್ಬರನ್ನು ಅನುಮಾನದಿಂದನೇ ನೋಡಬೇಕು, ಚೆಕ್ ಮಾಡಬೇಕು. ಸರಿನಾ? ಹೌದು ಸರ್, ಬೆಳಗ್ಗೆ ಒಬ್ಬ ಬಂದಿದ್ದ. ಯಾರು ಯಾರು ಯಾರಿಗೆ ಬಂದಿದ್ದು? ಯಾರೋ ಸ್ವಾಮೀಜಿ ಬಂದಿದ್ರು. ಅವ್ರು ನೋಡೋಕ್ಕೆ ಸ್ವಾಮೀಜಿ ಥರ ಇರಲಿಲ್ಲ. ಅದಕ್ಕೆ ಚೆಕ್ ಮಾಡಿದೆ. ಬರೀ ಅಕ್ಕಿ ಬೆಲ್ಲ ಪೂಜೆ ಐಟಮೇ ಇದ್ದಿತ್ತು. ಎಷ್ಟೊತ್ತಿಗೆ ಬಂದ, ಎಷ್ಟೊತ್ತಿಗೆ ಹೋದ? ಹೋಗಿದ್ದು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದ್ ಏನ್ರಿ ಮಾಡ್ತಿದ್ರಿ ನೀವು? ಆ ಸ್ವಾಮೀಜಿ ಒಳಗೆ ಹೋಗೋ ಮುಂಚೆ ಪ್ರಸಾದ ಕೊಟ್ಟಿದ್ದ.
ಅದನ್ನು ತಿಂದೇ ನಿದ್ದೆ ಬರೋಂಗಾಯ್ತು. ಈಗ ನೀವು ಬಂದ ಮೇಲೆ ನಂಗೆ ಎಚ್ಚರ ಆಗಿತ್ತು. ಅವ್ನು ಕೊಟ್ಟಿರೋ ಪ್ರಸಾದ ತಿಂದ್ರ ತಲೆ ಇದೀನ್ರಿ ನಿಮಗೆ? ಅಯ್ಯೋ ಜಾನು, ಅಳಿಯಂದ್ರೆ ಏನಾಯ್ತು? ಯಾಕೆ ಗಾಬರಿಯಿಂದ ಇದ್ದೀರಾ? ಬೆಳಗ್ಗೆ ಯಾವನ ಸ್ವಾಮೀಜಿ ಬಂದಿದ್ದಂತೆ, ಹೌದಾ? ಹೌದು. ಈ ವಿಷಯ ನಂಗೆ ಹೇಳಿಲ್ಲ ಮಾವ. ದಿನ ಬೆಳಗಾದ್ರೆ ಉಪಾದಾನಕ್ಕೆ ಅಂತ ಸ್ವಾಮಿಗಳು ಸನ್ಯಾಸಿಗಳು ಎಲ್ಲ ಬರ್ತಾ ಇರ್ತಾರೆ, ಅದನ್ನೆಲ್ಲ ಯಾಕೆ ಹೇಳೋದು? ಇವತ್ತಿನ ಪರಿಸ್ಥಿತಿ ಪ್ರತಿದಿನದ ಹಾಗಲ್ಲ ಮಾವ. ಅಲ್ಲಿ PC ಗೆ ಪ್ರಸಾದ ತಿನ್ನಿಸಿ ಪ್ರಜ್ಞೆ ತಪ್ಪಿಸಿದಾನೆ. ಹೌದಾ? ಜಾನ್ವಿಗೆ ಏನಾದ್ರೂ ಪ್ರಸಾದ ಕೊಟ್ನಾ? ಹೌದು, ಕೊಟ್ಟಿದ್ದ. ಅಯ್ಯೋ ದೇವ್ರೆ, ಅವ್ರು ತಿಂದ್ಬಿಟ್ಲಾ? ಇಲ್ಲ, ವಾಕಿಂಗ್ ಹೋಗ್ಬಿಟ್ಟು ಬಂದ್ಮೇಲೆ ತಿನ್ನಿವೆ ಅಂತ ನಾನೇ ಕರ್ಕೊಬಂದೆ. ಜಾನು, ತಿನ್ಬೇಡ. ನೀನಿದನ್ನ ತಿನ್ಬಾರ್ದು. ಯಾಕೆ ಶ್ರೀ? ಬಾಬಾ ಕೊಟ್ಟಿದ್ದು. ಯಾರು ಕೊಟ್ಟರು ಅಷ್ಟೇ, ನೀನಿದನ್ನ ತಿನ್ಬಾರ್ದು. ನಾನು ಬರೋದು 2 ಸೆಕೆಂಡ್ ಲೇಟ್ ಆಗಿದ್ದಿದ್ರು ಎಂತ ಅನಾಹುತ ಆಗ್ಬಿಡ್ತಿತ್ತು. ಅನಾಹುತ? ಏನು ಅನಾಹುತ ಶ್ರೀ? ಯಾಕೆಷ್ಟು ಟೆನ್ಷನ್ ಆಗಿದೆಯಾ? ಅದು ನೀನು ಪ್ರೆಗ್ನೆಂಟ್ ಅಲ್ವಾ? ಊಟ ತಿಂಡಿ ವಿಷಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾರ ಗುರ್ತು ಪರಿಚಯ ಇಲ್ದಿರೋ ತಂದ್ಕೊಟ್ರು ಅಂತ ತಿನ್ಬಿಡೋದಾ? ಶ್ರೀ, ಅದು ಪ್ರಸಾದ. ಜನ ಪ್ರಸಾದ ಆದ್ರೂ ಇದನ್ನು ಯಾರು ಮಾಡಿರ್ತಾರೋ, ಹೇಗೆ ಮಾಡಿರ್ತಾರೋ, ಇದನ್ನು ತಯಾರಿಸೋದಕ್ಕೆ ಏನೇನು ಉಪಯೋಗಿಸಿರ್ತಾರೋ, ನಾವು ಯಾವಾಗಲೂ ನಮ್ಮ ಎಚ್ಚರಿಕೆಯಿಂದ ಇರಬೇಕಲ್ವಾ? ಅಷ್ಟೇನಾ? ನಾನು ಏನೋ ಅನಾಹುತ ಅನ್ಕೊಂಡ್ಬಿಟ್ಟೆ. ಸರಿ ಬಿಡು, ಇನ್ಮೇಲೆ ಹುಷಾರಾಗಿರ್ತೀನಿ. ಗುಡ್ ಜಾನು, ಇನ್ಮೇಲಿಂದ ಗುರ್ತು ಪರಿಚಯ ಇಲ್ದಿರೋರು ಏನು ಕೊಟ್ಟರು ತಿನ್ನಬಾರ್ದು. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಇದನ್ನು ಹಾಗೆ ಹೊರಗೆ ಹೋಗ್ತೇನೆ. ನನ್ನ ಮಗಳನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ ಅಂತೆಲ್ಲ ಹೇಳಿ ಕರ್ಕೊಬಂದು ಇಷ್ಟು ಬೇಜವಾಬ್ದಾರಿಯಾಗಿ ನಡ್ಕೊಬಿಟ್ನಲ್ಲ. ಇನ್ನು ಮುಂದಾದರೂ ಹುಷಾರಾಗಿರಬೇಕು. ಅಳಿಯಂದ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಕಳ್ಕೋಬಾರ್ದು. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಷ್ಟು ಟೆನ್ಷನ್ ಮಾಡ್ಕೊಂಡ್ರು? ನಿನ್ನ ಮೇಲಿನ ಅತಿಯಾದ ಪ್ರೀತಿಯಿಂದ ಕಣಮ್ಮ. ಅಳಿ ಅಂದರೆ ಏನೋ ಗಂಭೀರವಾದ ವಿಷಯ ಅಂದರೆ? ಯಾರೋ ಒಬ್ಬ ಸ್ವಾಮಿ ವೇಷ ಹಾಕ್ಕೊಂಡು ಜಾನ್ವಿಗೆ ಪ್ರಸಾದ ಕೊಟ್ಟು ಹೋದ್ನಲ್ಲ, ನನಗದು ಡೌಟ್ ಬಂದು ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ದೆ. ಅದರ ರಿಪೋರ್ಟ್ ಬಂದಿದೆ. ಇದರಲ್ಲಿ ಏನಿದೆ? ಅದರಲ್ಲಿ ವಿಷ ಮಿಕ್ಸ್ ಆಗಿದೆ. ಅಯ್ಯೋ ಭಗವಂತ, ಏನಪ್ಪ ಇದು? ಪ್ರಸಾದದಲ್ಲಿ ವಿಷ ಹಾಕುವಂಥದ್ದು ಏನ್ ಮಾಡಿದೆಯಾ ಮಗು? ಅಳಿ ಅಂದರೆ ನಿಜವಾಗ್ಲೂ ವಿಷ ಇತ್ತಾ? ಹೌದು ಮಾವ, ನಾನು ಸರಿಯಾದ ಟೈಮಿಗೆ ಬಂದಿರಲಿಲ್ಲ ಅಂತಿದ್ರೆ 2 ಜೀವಗಳು ಅಪಾಯ ಆಗ್ತಿತ್ತು. ನಮ್ಮ ಪುಣ್ಯ
ಎಲ್ಲ ಸ್ವಲ್ಪದ್ರಲ್ಲೇ ತಪ್ಪೋಯ್ತು. ದಯಮಾಡಿ ನನ್ನ ಕ್ಷಮಿಸ್ಬಿಡಿ ಹೇಳಿ ಅಂದರೆ ನೀವು ಅವತ್ತು ಬೇಡ ಅಂತ ಅಷ್ಟು ಕೇಳ್ಕೊಂಡ್ರು. ನನ್ನ ಮಗಳನ್ನ ಜೋಪಾನವಾಗಿ ನೋಡ್ಕೊತೀನಿ ಅಂತ ಹೇಳಿದೆ. ಆದ್ರೆ ಇವತ್ತು ಅವಳ ಜೀವಕ್ಕೆ ಕಂಟಕ ತಂದ್ಬಿಟ್ಟೆ. ಇದಕ್ಕೆಲ್ಲ ನಾನೇ ಕಾರಣ. ಮಾವ ಮಾವ ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ಮಾವ. ಹೀಗಾಗುತ್ತೆ ಅಂತ ನಿಮ್ಗೆ ಹೇಗೆ ಗೊತ್ತಿರಬೇಕು? ನನ್ನ ಮನೇಲಿ ನನ್ನ ಮಗಳಿಗೆ ಏನಾದ್ರು ಆದ್ರೆ ನಾನು ತಾನೇ ಕಾರಣ. ಅವಳಿಗೆ ಏನಾದ್ರೂ ಆಗಿದ್ರೆ ಖಂಡಿತ ನಾನು ಬದುಕ್ತಿರ್ಲಿಲ್ಲ. ಅದ್ಯಾವ್ರು ಯಾಕೆ ನನ್ನ ಮಗಳನ್ನ ದ್ವೇಷಿಸ್ತಾನೋ ಏನೋ. ಹುಟ್ಟಿದಾಗ್ಲಿಂದನು ಸುಖ ಸಂತೋಷ ಅನುಭವಿಸಕ್ಕೆ ಬರಲಿಲ್ಲ. ನಿಮ್ ಕೈ ಹಿಡಿದ ಮೇಲಾದ್ರೂ ಸುಖವಾಗಿರ್ತಾಳೆ ಅನ್ಕೊಂಡೆ. ಈಗಲೂ ಅವಕಾಶ ಕೊಡ್ತಾ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ ಮಾವ. ಈಗ ನಡೆದಿರೋದ್ರ ಬಗ್ಗೆ ಅಳ್ತಾ ಕೂತ್ರೆ ಸಮಸ್ಯೆ ಬಗೆಹರಿಯಲ್ಲ. ಮುಂದೆ ಈ ಥರ ಆಗದೆ ಇರೋ ಥರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಮುಖ್ಯ. ಆವತ್ತು ಹೋಮಕುಂಡದಲ್ಲಿ ಮಗುವಿನ ಫೋಟೋ ಬಿದ್ದಾಗಲೇ ಅಪಾಯದ ಸೂಚನೆ ಅನ್ಸೋದಕ್ಕೆ ಶುರುವಾಯಿತು. ಆಮೇಲೆ ಆವಾಗ ಕೆಟ್ಟ ಕನಸುಗಳು ಬೇರೆ, ಅದ್ರ ಜೊತೆಗೆ ಇದು ಬೇರೆ. ಇಲ್ಲ ಶ್ರೀ, ನಾವಿನ್ನೂ ಸುಮ್ಮನೆ ಇರಿದ್ರೆ ಆಗೋದಿಲ್ಲ. ಆದಷ್ಟು ಬೇಗ ಇವ್ರ ಮನೆಗೆ ಹೋಗಿ ಜಾನ್ವಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡಲ್ಲ. ಬೇಡ ಅಜ್ಜಿ, ನಾವು ಹಾಗೆ ಮಾಡಿದ್ರೆ ಮಾವನವರು ಅವಳನ್ನ ಸರಿಯಾಗಿ ನೋಡ್ಕೋತಿಲ್ಲ ಅಂತ ಹೇಳ್ದಂಗಾಗತ್ತೆ. ಅವಳು ಇವಾಗ ಎಲ್ಲಿರ್ತಾಳೆ ಅನ್ನೋದಕ್ಕಿಂತ ನಾವು ಅವಳನ್ನ ಎಷ್ಟು ಎಚ್ಚರಿಕೆಯಿಂದ ಕಾಪಾಡ್ತೀವಿ ಅನ್ನೋದು ಮುಖ್ಯ. ಇಲ್ಲ ಶ್ರೀ, ನನಗೆ ಆ ಸುನಂದಮ್ಮನ ಮೇಲೆ ನಂಬಿಕೆ ಇಲ್ಲ. ಹಿಂದೆ ಒಂದ್ಸಲ ಜಾನ್ವಿ ಜೊತೆ ಹೀಗೆ ಆಟ ಆಡಕ್ಕೆ ಹೋಗಿದ್ಲು. ಅಂಥವಳ ಜೊತೆ ನಮ್ಮ ಸೊಸೆ ಇರೋದು ಬೇಡ. ಹೋಗಿ ಬೇಗನೆ ಕರ್ಕೊಂಡು ಬಂದ್ಬಿಡೋಣ. ಇದು ಸುನಂದಮ್ಮ ಅವ್ರ ಕೆಲಸ ಅಲ್ಲ ಅಜ್ಜಿ, ಯಾರೋ ಬೇರೆಯವ್ರು ಮಾಡ್ತಿದ್ದಾರೆ. ಅದು ಯಾರು, ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಮಾತ್ರ ಗೊತ್ತಾಗ್ತಿಲ್ಲ ನಮಗೆ. ಹಾಗಂತ ಅವನು ತುಂಬ ದಿನ ಹೀಗೆ ಮಾಡೋಕ್ಕಾಗಲ್ಲ ಅಜ್ಜಿ. ಮಾವನವ್ರ ಮನೆ ಹತ್ರ ಸೆಕ್ಯೂರಿಟಿನ ಟೈಟ್ ಮಾಡಿಸಿದ್ದೀನಿ. ಅವ್ನು ಯಾರು ಅನ್ನೋದನ್ನ ಪತ್ತೆ ಮಾಡೇ ಮಾಡ್ತೀನಿ. ಮಾವ, ನೀವು ಅಷ್ಟೇ ತುಂಬ ಎಚ್ಚರಿಕೆಯಿಂದ ಇರಬೇಕು. ಮನೆ ಹತ್ರ ಯಾರು ಗೊತ್ತಿಲ್ದಿರೋರನ್ನ ಬರೋಕ್ಕೆ ಬಿಡಬೇಡಿ. ನಾನು ರವಿಗೂ ಹೇಳ್ತೀನಿ, ಕೆಲಸಕ್ಕೆ ಬರೋದು ಬೇಡ, ನೀನು 24 hours ಜಾನ್ವಿ ಜೊತೆಗೆ ಇರು ಅಂತ. ಸರಿ ಹೇಳಿ ಅಂದ್ರೆ ನೀವು ಹೇಳ್ದಂಗೆ ಆಗ್ಲಿ. ಹಾಗೆ ಅವಳಿಗೆ ಮತ್ತೆ ತೊಂದರೆ ಆಗೋ ಥರ ಸಂದರ್ಭ ಬಂದ್ರೆ ನನ್ನ ಜೀವ ಕೊಟ್ಟು ಉಳಿಸ್ಕೊಳ್ತೀನಿ. ಇವತ್ತಾಗಿರೋದಕ್ಕೆ ದಯವಿಟ್ಟು ನಾನು ಕ್ಷಮೆ ಕೇಳ್ತೀನಿ. ಯಾಕೆ ಮಾವ ಪದೇ ಪದೇ ಕೈ ಮುಗಿತೀರಾ? ಯಾರೋ ಮಾಡಿದ ತಪ್ಪಿಗೆ ನೀವ್ಯಾಕೆ ಕ್ಷಮೆ ಕೇಳಬೇಕು? ಯಾವನ್ ತಪ್ಪು ಮಾಡಿದನೋ ಅವನ ಹಿಡಿದು ತಂದು ಕ್ಷಮೆ ಕೇಳಿಸ್ತೀನಿ. ನಮಗೆ ಯಾರೂ ಶತ್ರುಗಳಿಲ್ಲ. ಆ ಹರಿ ಒಬ್ಬನೇ ಇರೋದು. ಅವನೇ ಏನಾದರೂ ಮಾಡಿರ್ಬೋದಾ? ಹೇಳಿ ಬಾವಾ. ರವಿ, ಪರಿಸ್ಥಿತಿ ತುಂಬ ಸೀರಿಯಸ್ ಆಗಿದೆ. ನೀನು ಇನ್ಮೇಲಿಂದ ತುಂಬ ಕೇರ್ಫುಲ್ ಆಗಿರಬೇಕು. ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ ಬಾವಾ? ಅವ್ನು ಯಾರೋ ಜಾನ್ವಿನ ಟಾರ್ಗೆಟ್ ಮಾಡ್ತಿದ್ದಾನಲ್ಲ, ಅವನ ಬಗ್ಗೆ. ಏನಾಯ್ತು ಬಾವಾ? ಇವತ್ತು ಬಾಬನ್ ವಿಷ ಹಾಕೊಂಡು ಜಾನ್ವಿಗೆ ಪ್ರಸಾದ ಕೊಟ್ಟನಲ್ಲ, ಅದರಲ್ಲಿ ವಿಷ ಇತ್ತು ಅಂತ ಲ್ಯಾಬ್ ರಿಪೋರ್ಟ್ ಬಂದಿದೆ. ವಿಷಾನ? ಹೌದು. ನಾನು ಟೈಮಿಗೆ ಸರಿಯಾಗಿ ಬಂದಿರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಜಾನ್ವಿ. ಈಗ ಮುಂದಾಗೋದ್ರ ಬಗ್ಗೆ ಎಚ್ಚರದಿಂದ ಇರಬೇಕು ರವಿ. ಅವನು ಮತ್ತೆ ಯಾವ ಕ್ಷಣದಲ್ಲಾದರೂ ಜಾನ್ವಿನ ಹುಡ್ಕೊಂಡು ಬರ್ಬೋದು. ಅದಕ್ಕೆ ನೀನು 24 hours ಅವಳನ್ನ ಸೇಫ್ ಗಾರ್ಡ್ ಮಾಡಬೇಕು. ಬಾವಾ, ಅಕ್ಕನ ಸೇಫ್ಟಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಆದರೆ ಕೆಲಸ ನೋಡೋ, ಇದೆಲ್ಲ ಸರಿ ಹೋಗೋವರೆಗೂ ನೀನು ಕೆಲಸಕ್ಕೆ ಬರೋದು ಬೇಡ. ಇಲ್ಲಿ ಯಾರಾದರೂ ಮ್ಯಾನೇಜ್ ಮಾಡ್ತಾರೆ, ನೀನು ಮಾತ್ರ ಯಾವುದೇ ಕಾರಣಕ್ಕೂ ಜಾನ್ವಿನ ಬಿಟ್ಟು ಹೋಗಬಾರ್ದು. ಸರಿ ಬಾವಾ, ನೀವು ಹೇಳ್ದಾಗೆ ಮಾಡ್ತೀನಿ. ಅಷ್ಟೆಲ್ಲ ಆದಮೇಲಾದರೂ ನಾನು ಎಚ್ಚರಿಕೆಯಿಂದ ಇರಬೇಕಿತ್ತು. ಸಾರಿ ಬಾವಾ. ಇರಲಿ ಬಿಡೋ, ಈ ಥರ ಎಲ್ಲ ಆಗುತ್ತೆ ಅಂತ ಯಾರು ತಾನೇ ಗೆಸ್ ಮಾಡಿದ್ರು. ಆದರೆ ಇನ್ಮೇಲಿಂದ ನಾವು ತುಂಬಾ ಕೇರ್ಫುಲ್ ಆಗಿರಬೇಕು. ಓಕೆ ಬಾವಾ. ಜಾನ್ವಿ,
ಅಜ್ಜಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನು? ಚೆನ್ನಾಗಿದ್ದೀನಿ ಅಜ್ಜಿ. ಡಾಕ್ಟ್ರು ಆಯಾಸ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರಲ್ಲ, ನೀನು ಯಾಕೆ ಈ ಮನೆ ಕೆಲಸ ಎಲ್ಲ ಮಾಡ್ತಾ ಇದೀಯಾ? ಡ್ರೆಸ್ ತಗೋಬಾರ್ದಾ? ಡ್ರೆಸ್ ತಗೊಳಕ್ಕೆ ಎಷ್ಟೊತ್ತಂತ ಸುಮ್ಮನೆ ಕೂರಕ್ಕಾಗುತ್ತೆ ಅಜ್ಜಿ, ಬೋರ್ ಆಗ್ತಿತ್ತು, ಅದಕ್ಕೆ ಚಿಕ್ಕ ಪುಟ್ಟ ಕೆಲಸ ಮಾಡ್ತಿದ್ದೆ. ನಾನು ಇವಳಿಗೆ ಹೇಳ್ತಾನೆ ಇರ್ತೀನಿ ಅನ್ಪೂರ್ಣಮ್ನವ್ರೆ, ನಾನಿಲ್ವಾ ಎಲ್ಲ ಕೆಲಸ ನಾನು ಮಾಡ್ತೀನಿ, ನೀನು ಯಾಕೆ ಮಾಡ್ತೀಯ, ಆರಾಮಾಗಿ ರೆಸ್ಟ್ ತಗೋ ಅಂತ. ನನ್ನ ಮಾತೇ ಕೇಳೋದಿಲ್ಲ ಅಂತ ಇವಳು. ನೋಡ್ದವ್ರು ಏನು ಅನ್ಕೋತಾರೆ ಹೇಳಿ? ಸುನಂದ ತನ್ನ ಬಸ್ರಿ ಮಗಳ ಕೈಲೇ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾಳೆ ಅಂತ ಅಂದ್ಕೊಳ್ಳೋದಿಲ್ವಾ? ಹೀಗೆ ನೋಡಿ ನಾನು ಕೆಟ್ಟವಳು ಅನ್ಸ್ಕೊಳ್ಳೋದು. ಯಾಕಮ್ಮ ಜಾನ್ವಿ? ಮನೆಗೆ ಯಾರಾದರೂ ಬಂದರೆ ಸುಮ್ಮನೆ ಇರಲ್ಲ, ಏನಾದರೂ ಒಂದು ಕೊಂಕು. ಬಂದಿರೋರನ್ನ ವಿಚಾರಿಸ್ಬಿಟ್ಟು ಏನು ನಿನ್ನ ಪುರಾಣ? ನಾನು ಏನು ಮಾತಾಡಿದ್ರು ನಿಮಗೆ ತಪ್ಪೇ ಬಿಡಿ. ಏನು ಮಾಡೋದು, ತಿಳುವಳಿಕೆ ಇಲ್ದಿರೋ ಜನ ತಾನೇ ನಾವು. ಸರಿ, ಅದೇನು ವಿಚಾರಿಸ್ಕೋಬೇಕು ನೀವೇ ವಿಚಾರಿಸ್ಕೊಳ್ಳಿ, ನಿಮ್ಮ ಮಧ್ಯೆ ನಾನು ಯಾಕೆ? ಅನ್ಪೂರ್ಣಮ್ನವರೇ, ನಾನು ಒಳಗಡೆ ಇರ್ತೀನಿ, ಏನಾದರೂ ಬೇಕಾದರೆ ನನ್ನ ಕರೀರಿ.